ಎಲ್ಲರಿಗೂ ಜೈ ಭೀಮ್ ನಮಸ್ಕಾರಗಳು. ಇವತ್ತಿನ ದಿನ ಒಂದು ಐತಿಹಾಸಿಕ ದಿನವಾಗಿ ನಾವೊಂದು ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಿಂಹ ಸೇನೆ ಸಂಘಟನೆ ವತಿಯಿಂದ ಹಾಗೂ ಕೂಡಲ ಸಂಘರ್ಷ ಪತ್ರಿಕೆಯ ಒಂದು ಸಂಪಾದಕರಾಗಿ ಹಾಗೂ ಇಲ್ಲಿನ ಎಲ್ಲ ದಲಿತ ಸಿಂಹ ಸೇನೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಓಳಿ ಪ್ರಕಾಶಣ್ಣವರು ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂತಹ ಹನುಮಂತಣ್ಣನವರು, ಸೊ ಒಟ್ಟಾರೆಯಾಗಿ ಎಲ್ಲ ಸದಸ್ಯರು ಕೂಡ ಇಲ್ಲಿ ಸೇರಿ ನಾವು ಇವತ್ತಿನ ಒಂದು ಕೊರೆಗಾಂವ್ ವಿಜಯೋತ್ಸವದ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಕೊರೆಗಾಂವ್ ವಿಜಯೋತ್ಸವ 1818ರಲ್ಲಿ ಪ್ರಾರಂಭ ಆಗಿ ಅದು ಒಂದು ದಿನದಲ್ಲಿ ನಮ್ಮ ದಲಿತ ನಾಯಕರ ಶಕ್ತಿ ಏನು ಅನ್ನೋದನ್ನು ಪ್ರದರ್ಶಿಸಿ ಸಾಮಾಜಿಕ ಗೆಲುವನ್ನು ಸಾಧಿಸಿ ಆತ್ಮಸ್ಥೈರ್ಯವನ್ನು ತುಳಿತಕ್ಕೆ ಒಳಗಾದ ಜನಾಂಗಕ್ಕೆ ಆತ್ಮಸ್ಥೈರ್ಯವನ್ನು ತುಂಬಿದಂತಹ ಒಂದು ಹೋರಾಟ. ಆ ಹೋರಾಟದಲ್ಲಿ 500 ಜನ ಸೈನಿಕರನ್ನು ಒಳಗೊಂಡಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕ ಸದಸ್ಯತ್ವವನ್ನು ವಹಿಸಿಕೊಂಡಿರುವಂತಹ ಮೊಹರ್ ಜನಾಂಗದ ದಲಿತ ಸಮುದಾಯದ ಜನಾಂಗದವರು 28,000 ಜನಸಂಖ್ಯೆಯನ್ನು ಅಂದರೆ ಸೈನ್ಯವನ್ನು ಹೊಂದಿರುವಂತಹ ಮರಾಠಿ ಪೇಶ್ವೆಗಳ ಸೈನ್ಯವನ್ನು ದಂಗು ಒಡೆದೋಡಿಸಿ ಗೆಲುವನ್ನು ಸಾಧಿಸಿದಂತಹ ವಿಜಯದ ಸಂಕೇತವಾಗಿ ಅಲ್ಲಿ ನೆಟ್ಟಿರುವಂತಹ ಕೊರೆಗಾಂವ್ ಭೀಮಾ ತೀರದಲ್ಲಿರುವಂತಹ ಕೊರೆಗಾಂವ್ ಅನ್ನುವಂತಹ ಹಳ್ಳಿಯಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿರುವಂತಹ ವಿಜಯ ಸ್ತಂಭ, ಅದು ಇಲ್ಲಿ ನಾವು ಇವತ್ತೇನು ನಿರ್ಮಾಣ ಮಾಡಿದ್ದೇವೆ ಇದು ಅಲ್ಲಿನ ವಿಜಯ ಸ್ತಂಭ. ಅದರ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿದ್ದಂತಹ ಸಿದ್ದನಾಯಕನ ಭಾವಚಿತ್ರವು ಕೂಡ ಇಲ್ಲಿದೆ. ಅವರಿಗೆ ಒಂದು ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಮತ್ತು ಸ್ಮರಣಾರ್ಥಕ ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣತೆಯನ್ನು ತುಂಬಬೇಕಾದ ಅಂದರೆ ದಲಿತರ ಕೈಗೆ ಬಂದೂಕು ಕೊಟ್ಟರೆ ಗುಂಡು ಹಾಕ್ತಾರೆ, ಕತ್ತಿ ಕೊಟ್ಟರೆ ಜಳಪಿಸ್ತಾರೆ, ಜೊತೆಗೆ ಪೆನ್ ಕೊಟ್ಟರೆ ಇಡೀ ಸಮಾಜದ ಒಂದು ದಿಕ್ಕನ್ನು ಬೆಳಕಿನೆಡೆಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದರ ಸಂಕೇತವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು 1927ರಲ್ಲಿ ಭೇಟಿ ಕೊಟ್ಟಾಗ ಇಲ್ಲಿ ವಿಜಯ ಸ್ತಂಭಕ್ಕೆ ಒಂದು ಅರ್ಥಪೂರ್ಣತೆಯನ್ನು ಕಲ್ಪಿಸಿಕೊಟ್ಟು ಅದರ ಅರಿವನ್ನು ಸಮಾಜಕ್ಕೆ ಮೂಡಿಸಿ ಇವತ್ತಿನವರೆಗೂ ಅಂದಿನಿಂದ ಇಂದಿನವರೆಗೆ ಆ ವಿಜಯೋತ್ಸವವನ್ನು ನಾಡಿನಾದ್ಯಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ.